ಎಲ್ರಿಗೂ ನಮಸ್ಕಾರ. ಟೈಮ್ ಅರೌಂಡ್ 9:25 ಆಗಿದೆ. ನಾನೀಗ ನಿಫ್ಟಿಲಿ 22,300 ಪುಟ್ ಆಪ್ಷನ್ ನ 95 ರುಪೀಸ್ಗೆ ಜಸ್ಟ್ ಬೈ ಮಾಡಿದೀನಿ. ನನ್ನ ಸ್ಟಾಪ್ ಲಾಸ್ ಇಲ್ಲಿದೆ, ಹಾಗೆ ಒಂದು ನನ್ನ ಟಾರ್ಗೆಟ್ ಇದಾಗಿರುತ್ತೆ. ಇಲ್ಲಿ ನಾನು ಬೈ ಮಾಡಿರೋದು 100 ಕ್ವಾಂಟಿಟಿ. ವೇಟ್ ಮಾಡಿ ನೋಡುವ ನಮ್ಮ ಒಂದು ಟಾರ್ಗೆಟ್ ಹಿಟ್ ಆಗುತ್ತಾ ಇಲ್ಲ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಅಂತ. ಈ ಒಂದು ಟ್ರೇಡ್ ನ ಲಾಜಿಕ್ ನಾನು ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಓಕೆ, ಫೈನಲಿ ನೋಡಿ, ಇಲ್ಲಿ ನಮ್ಮ ಒಂದು ಟಾರ್ಗೆಟ್ ಹಿಟ್ ಆಗಿದೆ. 140ಗೆ ನಾನು ಆಪ್ಷನ್ ಅಲ್ಲಿ ಎಕ್ಸಿಟ್ ಆಗಿದ್ದೀನಿ. ಅಪ್ರಾಕ್ಸಿಮೇಟ್ 45 ಪಾಯಿಂಟ್ಸ್ ನಾವಿಲ್ಲಿ ಕ್ಯಾಪ್ಚರ್ ಮಾಡಿದೀವಿ. ಅಂದ್ರೆ 4,500 ರುಪೀಸ್ ನಮ್ಮ ಇವತ್ತಿನ ಈ ಟ್ರೇಡ್ ನ ಪ್ರಾಫಿಟ್. ಇಲ್ಲಿ ನನ್ನ ಸ್ಟಾಪ್ ಲಾಸ್ ನೋಡೋದಾದ್ರೆ ಸ್ಪಾಟ್ ಅಲ್ಲಿ ನಾನು 30 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಅಂದ್ರೆ ನನ್ನ ಆಪ್ಷನ್ ಅಲ್ಲಿ ಅರೌಂಡ್ ಒಂದು 15 to 16 ರುಪೀಸ್ ಸ್ಟಾಪ್ ಲಾಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಡೆಲ್ಟಾ 5.50 ಇರುತ್ತೆ. ಕೆಲವರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಅದು ಗೊತ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಈ ಒಂದು ಝೋನ್ ನ ಮತ್ತೆ ಏನಾದ್ರು ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ಈ ಝೋನ್ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇದನ್ನು ಒಂದು ಬ್ರೇಕ್ಔಟ್ ಕೊಟ್ಟು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ಒಂದೊಳ್ಳೆ ಡೌನ್ ಫಾಲ್ ನೋಡಬಹುದು ಇವತ್ತು. ಓಕೆ, ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ನಿಮ್ ಮುಂದೆ ತರಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಜೊತೆಲಿ ಯಾರ್ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.